ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ರಾಜ್ಯದಲ್ಲಿ. ಪಾಪ ಗೃಹ ಸಚಿವರು ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟರು, ನಾವೆಲ್ಲ ನೋಡಿದ್ವು. ಅದು ಕುಮಾರಣ್ಣನೂ ಪ್ರತಿಕ್ರಿಯೆ ಕೊಟ್ಟರು ಅವತ್ತೇ. ಏನೋ ಸಣ್ಣ ಘಟನೆ ಅಂತಾರೆ, ಸಣ್ಣದಾಗೆ ಪರಿಗಣನೆಗೆ ತಗೊಳ್ತಕ್ಕಂಥ ಘಟನೆನಾ ಇದು? ಇವತ್ತು ಇಷ್ಟು ಜನಗಳ ಜೀವನ ಹಾಳಾಗಿದೆ, ಬೀದಿಗೆ ಬಂದಿದ್ದಾರೆ, ಎಷ್ಟೋ ಜನ ಕಸ್ಟಡಿಗೆ ಕರ್ಕೊಂಡು ಹೋಗಿದ್ದಾರೆ, ಹೆಣ್ಮಕ್ಳುಗಳ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ನಮ್ಮನ್ನು ಕಾಪಾಡಿ ಉಳಿಸಿ ಅಂತಾರೆ. ಉಳಿಸ್ಬೇಕಾಗಿರೋರು ಯಾರು? ಸರ್ಕಾರ ಏನು ಮಾಡ್ತಾಯಿದೆ? ಕಣ್ಣು ಮುಚ್ಚಿ ಕೂತಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪಾಪ ಕೇಳ್ತಾ ಇಲ್ವಾ? ಅವ್ರ ನೋವು ಅರ್ಥ ಆಗ್ತಾ ಇಲ್ವಾ? ಇದೇ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಉತ್ತರ ಕೊಡಬೇಕು ಇದಕ್ಕೆ. ಇವತ್ತು ಕಿರಣ್ ಅಂತಕ್ಕಂಥ ಒಬ್ಬ ಯುವಕ, 28 ವರ್ಷದ ಯುವಕ ಇವತ್ತು ಸಾವಿನ ಅಪ್ಪಿದಾನೆ ಅಂತಕ್ಕಂಥದ್ದಾದರೆ, ಇವತ್ತು ಅವನು ಎಷ್ಟು ಮಾನಸಿಕವಾಗಿ ಅವನಿಗೆ ಒಳಗಡೆ ಅವನು ನೊಂದಿದ್ದ ಅಂತಕ್ಕಂಥದ್ದನ್ನು ಇವತ್ತು ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ. ಈ ಇನ್ಸಿಡೆಂಟ್ ಆದಮೇಲೆ ದಾವಣಗೆರೆಯಲ್ಲಿ ಆಯಿತು, ಕೆಲವೊಂದು ಕಡೆ ಜನಕ್ಕೆ ಇಲ್ಲೂ ಆಗಿರುವಂಥದ್ದು, ಗಣಪತಿಯನ್ನು ಕೂರಿಸುವಂಥದ್ದೇ ತಪ್ಪ, ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂಥದ್ದು ಬರ್ತಾ ಇದೆ. ನೋಡಿ, ನಾನು ಈಗ ತಾನೇ ಹೇಳಿದೆ, ಸತ್ಯ ನೀವು ಹೇಳಿದ್ದು. ದಾವಣಗೆರೆಯಲ್ಲೂ 2 ದಿನದ ಹಿಂದೆ ಆಗಿರ್ತಕ್ಕಂಥ ಘಟನೆ, ನೆನ್ನೆ ಎಲ್ಲ ಮೊನ್ನೆ ಆಗಿದೆ. ನಾನು ಶಿವಶಂಕರ್ ಅವ್ರಿಗೂ ಮಾತನಾಡಿದೆ, ಕೇಳಿದೆ ಏನು ಇನ್ಸಿಡೆಂಟು, ಏನಾದ್ರು ಬರಬೇಕಾ, ಏನಾಗಿದೆ ಸಮಸ್ಯೆ ಅಂತ. ಈ ರೀತಿ ಪ್ರತಿನಿತ್ಯ ರಾಜ್ಯಾದ್ಯಂತ ಎಲ್ಲ ಕಡೆ ಈ ರೀತಿ ಘಟನೆಗಳು ನಡೀತಿದೆ ಅಂತಕ್ಕಂಥದ್ದಾದರೆ, ಸರ್ಕಾರದ ಕಾನೂನು ಸುವ್ಯವಸ್ಥೆ, ಲಾ ಆ್ಯಂಡ್ ಆರ್ಡರ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು ಅಲ್ಲ? ಇದು ಸ್ಪಷ್ಟ. ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳಿದ್ನಲ್ಲ, ಇದು ಭಾಳ ಸ್ಪಷ್ಟ. ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದಂಥ ವಾತಾವರಣನ ಕಲ್ಪಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಸುಮ್ಮನೆ ಕಾಟಾಚಾರದ ಈ ಶಾಂತಿ ಸಭೆನ ಶಾಂತಿ ನೆಲೆಸಬೇಕಲ್ವ ಊರಿನಲ್ಲಿ? ಅದಕ್ಕೆ ತಾನೇ ನೀವು ಶಾಂತಿ ಸಭೆ ಕರೆದಿರೋದು. ಬಟ್ ಅಂತಿಮವಾಗಿ ನೀವು ಕೊಟ್ಟಿರೋದೇನು ಜನಗಳಿಗೆ? ಸರ್, ಇವತ್ತು ಸ್ನೇಹಿತನ ಅಂತ್ಯ ಸಂಸ್ಕಾರಕ್ಕೆ ಬರೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಬಂಧನದ ಭೀತಿಯಲ್ಲಿ. ನೋಡಿ, ಇವತ್ತು ಈ ಘಟನೆಯಲ್ಲಿ ಸಾಕಷ್ಟು ಜನ ಇವತ್ತು ಕಸ್ಟಡಿಗೆ ತಗೊಂಡಿದ್ದಾರೆ. ನಾನು ಈಗ ತಾನೇ ಪ್ರಾರಂಭಿಕವಾಗಿ ನಿಮ್ಗೆ ಹೇಳಿದ್ದೇನೆ, ಇವತ್ತು ಕೋರ್ಟ್ ಇದೆ, ಕಾನೂನಿದೆ, ಜೊತೆಯಲ್ಲಿ ವಕೀಲರುಗಳಿದ್ದಾರೆ. ಅವ್ರ ಪರವಾಗಿ ನಿಂತು ಊರಿನ ಜನತೆಗೆ ಪ್ರಾಮಾಣಿಕವಾಗಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಆದರೆ ಒಂದು, ನೀವು ಹೇಳ್ದಂಗೆ ಅವರ ಸ್ನೇಹಿತನ ಇವತ್ತೇನು ಕಳ್ಕೊಂಡಿದ್ದಾರೆ, ಇವತ್ತು ಅವ್ರ ತಂದೆಯವ್ರನ್ನ ಈ ಒಂದು ಕಾರ್ಯಕ್ಕೆ ಇವತ್ತು ಬಿಟ್ಟಿದ್ದಾರೆ. ಪುಣ್ಯಾತ್ಮರು, ಕೊನೆ ಪಕ್ಷ ಅವ್ರ ತಂದೆನಾದರೂ ಬಿಟ್ಟಿದ್ದಾರೆ ಇವತ್ತು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ. ಈ ಘಟನೆ ಆದಾಗ ಕುಮಾರಣ್ಣ ಅವ್ರು ಬಂದರು. ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ, ಒಂದು ಜಾತಿನ ಓಲೈಸ್ಕೊಂಡು ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆಯನ್ನು ಮೆರಿಬೇಕಾಗ್ತದೆ. ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ, ಯಾರ್ಯಾರಿಗೆ ನೋವು ಉಂಟಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಲ್ದಿರ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಜೊತೆಯಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತುಂಬಿಸೋದ್ರು. ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು, ಫೋನ್ ಮಾಡಿದರು, ಇಲ್ಲ ನನಗೆ ಸಮಾಧಾನ ಇಲ್ಲ ಕಣೋ, ಊರಿನಲ್ಲಿ ಹೆಣ್ಮಕ್ಳುಗಳು ಭಾಳ ನೊಂದಿದ್ದಾರೆ, ಭಾಳ ದುಃಖದಲ್ಲಿದ್ದಾರೆ. ಸುರೇಶ್ ಗೌಡರು ಫೋನ್ ಮಾಡಿ ತಿಳಿಸಿದರು. ಅವ್ರಿಗೇನಾದರೂ ನಾನು ಬಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದರು, ಸಹಾಯ ಮಾಡಿದರು, ಹೊರಟರು. ಆದರೆ ಇವತ್ತು ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಪ್ರತಿನಿಧಿಸ್ತಾ ಇದ್ದಾರೆ ಇವತ್ತು ನಾಗಮಂಗಲ ತಾಲೂಕನ್ನ, ಏನು ಮಾಡಿದ್ದಾರೆ ಇವತ್ತು ಸರ್ಕಾರದ ಕಡೆಯಿಂದ? ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಊರಿನ ಜನತೆಗೆ? ಯಾವ ರೀತಿ ಅವ್ರ ಕಷ್ಟದಲ್ಲಾಗಿದ್ದಾರೆ? ಇವತ್ತು ಶಾಂತಿ ಸಭೆ ಹೆಸರಲ್ಲಿ ಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಎಲ್ಲಿಗೆ ಬಂದು ನಿಂತಿದೆ ಇವತ್ತು? ಏನು ತಪ್ಪು ಮಾಡಿದ್ದಾರೆ ಊರಿನ ಜನತೆ? ಕಳೆದ ವರ್ಷವೂ ಇದೇ ರೀತಿ ಒಂದು ಸಣ್ಣ ಘಟನೆ ನಡೆದಿತ್ತು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಮಾಹಿತಿ ಇದೆ. ಹೀಗಿದ್ದಾಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾ ಬೇಡವಾ? ಈ ರೀತಿ ಘಟನೆಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು? ಜವಾಬ್ದಾರಿ ಯಾರ್ದು? ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ವೇ? ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ರಾಜ್ಯದಲ್ಲಿ. ಪಾಪ ಗೃಹ ಸಚಿವರು ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟರು, ನಾವೆಲ್ಲ ನೋಡಿದ್ವು. ಅದು ಕುಮಾರಣ್ಣನೂ ಪ್ರತಿಕ್ರಿಯೆ ಕೊಟ್ಟರು ಅವತ್ತೇ.
ಏನೋ ಸಣ್ಣ ಘಟನೆ ಅಂತಾರೆ, ಸಣ್ಣದಾಗೆ ಪರಿಗಣನೆಗೆ ತಗೊಳ್ತಕ್ಕಂಥ ಘಟನೆನಾ ಇದು? ಇವತ್ತು ಇಷ್ಟು ಜನಗಳ ಜೀವನ ಹಾಳಾಗಿದೆ, ಬೀದಿಗೆ ಬಂದಿದ್ದಾರೆ, ಎಷ್ಟೋ ಜನ ಕಸ್ಟಡಿಗೆ ಕರ್ಕೊಂಡು ಹೋಗಿದ್ದಾರೆ, ಹೆಣ್ಮಕ್ಳುಗಳ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ನಮ್ಮನ್ನು ಕಾಪಾಡಿ ಉಳಿಸಿ ಅಂತಾರೆ. ಉಳಿಸ್ಬೇಕಾಗಿರೋರು ಯಾರು? ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಣು ಮುಚ್ಚಿ ಕೂತಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪಾಪ ಕೇಳ್ತಾ ಇಲ್ವಾ? ಅವ್ರ ನೋವು ಅರ್ಥ ಆಗ್ತಾ ಇಲ್ವಾ? ಇದೇ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಉತ್ತರ ಕೊಡಬೇಕು ಇದಕ್ಕೆ. ಇವತ್ತು ಕಿರಣ್ ಅಂತಕ್ಕಂಥ ಒಬ್ಬ ಯುವಕ, 28 ವರ್ಷದ ಯುವಕ ಇವತ್ತು ಸಾವಿನ ಅಪ್ಪಿದಾನೆ ಅಂತಕ್ಕಂಥದ್ದಾದರೆ ಇವತ್ತು ಅವನು ಎಷ್ಟು ಮಾನಸಿಕವಾಗಿ ಅವನಿಗೆ ಒಳಗಡೆ ಅವನು ನೊಂದಿದ್ದ ಅಂತಕ್ಕಂಥದ್ದನ್ನು ಇವತ್ತು ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ. ಈ ಇನ್ಸಿಡೆಂಟ್ ಆದಮೇಲೆ ದಾವಣಗೆರೆಯಲ್ಲಿ ಆಯಿತು, ಕೆಲವೊಂದು ಕಡೆ ಜನಕ್ಕೆ ಇಲ್ಲೂ ಆಗಿರುವಂಥದ್ದು, ಗಣಪತಿಯನ್ನು ಕೂರಿಸುವಂಥದ್ದೇ ತಪ್ಪ, ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂಥದ್ದು ಬರ್ತಾ ಇದೆ. ನೋಡಿ, ನಾನು ಈಗ ತಾನೇ ಹೇಳಿದೆ, ಸತ್ಯ ನೀವು ಹೇಳಿದ್ದು. ದಾವಣಗೆರೆಯಲ್ಲೂ 2 ದಿನದ ಹಿಂದೆ ಆಗಿರ್ತಕ್ಕಂಥ ಘಟನೆ, ನೆನ್ನೆ ಎಲ್ಲ ಮೊನ್ನೆ ಆಗಿದೆ. ನಾನು ಶಿವಶಂಕರ್ ಅವ್ರಿಗೂ ಮಾತನಾಡಿದೆ, ಕೇಳಿದೆ ಏನು ಇನ್ಸಿಡೆಂಟು, ಏನಾದ್ರು ಬರಬೇಕಾ, ಏನಾಗಿದೆ ಸಮಸ್ಯೆ ಅಂತ. ಈ ರೀತಿ ಪ್ರತಿನಿತ್ಯ ರಾಜ್ಯಾದ್ಯಂತ ಎಲ್ಲ ಕಡೆ ಈ ರೀತಿ ಘಟನೆಗಳು ನಡೀತಿದೆ ಅಂತಕ್ಕಂಥದ್ದಾದರೆ ಸರ್ಕಾರದ ಕಾನೂನು ಸುವ್ಯವಸ್ಥೆ, ಲಾ ಆ್ಯಂಡ್ ಆರ್ಡರ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು ಅಲ್ಲ? ಇದು ಸ್ಪಷ್ಟ. ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳಿದ್ನಲ್ಲ, ಇದು ಭಾಳ ಸ್ಪಷ್ಟ. ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದಂಥ ವಾತಾವರಣನ ಕಲ್ಪಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಸುಮ್ಮನೆ ಕಾಟಾಚಾರದ ಈ ಶಾಂತಿ ಸಭೆನ ಶಾಂತಿ ನೆಲೆಸಬೇಕಲ್ವ ಊರಿನಲ್ಲಿ? ಅದಕ್ಕೆ ತಾನೇ ನೀವು ಶಾಂತಿ ಸಭೆ ಕರೆದಿರೋದು. ಬಟ್ ಅಂತಿಮವಾಗಿ ನೀವು ಕೊಟ್ಟಿರೋದೇನು ಜನಗಳಿಗೆ? ಸರ್, ಇವತ್ತು ಸ್ನೇಹಿತನ ಅಂತ್ಯ ಸಂಸ್ಕಾರಕ್ಕೆ ಬರೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಬಂಧನದ ಭೀತಿಯಲ್ಲಿ. ನೋಡಿ, ಇವತ್ತು ಈ ಘಟನೆಯಲ್ಲಿ ಸಾಕಷ್ಟು ಜನ ಇವತ್ತು ಕಸ್ಟಡಿಗೆ ತಗೊಂಡಿದ್ದಾರೆ. ನಾನು ಈಗ ತಾನೇ ಪ್ರಾರಂಭಿಕವಾಗಿ ನಿಮ್ಗೆ ಹೇಳಿದ್ದೇನೆ, ಇವತ್ತು ಕೋರ್ಟ್ ಇದೆ, ಕಾನೂನಿದೆ, ಜೊತೆಯಲ್ಲಿ ವಕೀಲರುಗಳಿದ್ದಾರೆ. ಅವ್ರ ಪರವಾಗಿ ನಿಂತು ಊರಿನ ಜನತೆಗೆ ಪ್ರಾಮಾಣಿಕವಾಗಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಆದರೆ ಒಂದು, ನೀವು ಹೇಳ್ದಂಗೆ ಅವರ ಸ್ನೇಹಿತನ ಇವತ್ತೇನು ಕಳ್ಕೊಂಡಿದ್ದಾರೆ, ಇವತ್ತು ಅವ್ರ ತಂದೆಯವ್ರನ್ನ ಈ ಒಂದು ಕಾರ್ಯಕ್ಕೆ ಇವತ್ತು ಬಿಟ್ಟಿದ್ದಾರೆ. ಪುಣ್ಯಾತ್ಮರು, ಕೊನೆ ಪಕ್ಷ ಅವ್ರ ತಂದೆನಾದರೂ ಬಿಟ್ಟಿದ್ದಾರೆ ಇವತ್ತು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ಬರುತ್ತೆ. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.